हेलो बच्चों, 10वीं कक्षा के लिए आपको स्वागत है। 10वीं कक्षा का दूसरा पाठ है कश्मीरी सेब। लेखक हैं मुंशी प्रेमचंद। लेखक परिचय देखेंगे। प्रेमचंद जी का जन्म 30 जुलाई 1880 को वाराणसी के पास लमही नामक गांव में हुआ था। ಮಕ್ಕಳೇ, 10ನೇ ತರಗತಿಯ 2ನೆಯ ಪಾಠ ಕಾಶ್ಮೀರಿ ಸೇಬ್. ಇದರ ಲೇಖಕರು ಪ್ರೇಮ್ಚಂದ್, ಮುನ್ಷಿ ಪ್ರೇಮ್ಚಂದ್ರವರು. ಇವರ ಜನ್ಮವು 31ನೇ ಜುಲೈ 1880ರಲ್ಲಿ ವಾರಣಾಸಿ ಹತ್ತಿರ ಲಮೆಹಿ ಎಂಬ ಹಳ್ಳಿಯಲ್ಲಿ ಇವರ ಜನನವಾಯಿತು. इनका वास्तविक नाम धनपत राय था। वे शिक्षा विभाग में नौकरी करते थे। बचपन में ही प्रेमचंद मातृ प्रेम से वंचित रहे। इनका जीवन गरीबी में ही गुजरा। वे मैट्रिक तक ही पढ़ पाए। वे यथार्थवादी कथाकार थे. ಇವರ ವಾಸ್ತವಿಕ ನಾಮ ಧನ್ಪತ್ ರಾಯ್ ಇತ್ತು. ಇವರ ಶಿಕ್ಷಾ ವಿಭಾಗದಲ್ಲಿ ನೌಕರಿಯನ್ನು ಅಂದರೆ ಕೆಲಸವನ್ನು ಮಾಡುತ್ತಿದ್ದರು. ಇವರು ಸಣ್ಣವರಿರುವಾಗ ಇವರ ತಾಯಿಯ ಪ್ರೇಮದಿಂದ ವಂಚಿತರಾಗಿದ್ದರು. ಇವರ ಜೀವನವು ಬಹಳ ಬಡತನದಲ್ಲಿಯೇ ಆಯಿತು. ಇವರು 10ನೇ ವರ್ಗದ ತನಕ ಅಷ್ಟೇ ಓದಿದರು. ಇವರು ಯಥಾರ್ಥವಾದಿ ಒಬ್ಬ ಕಥೆಕಾರರು ಆಗಿದ್ದಾರೆ. इनकी प्रमुख रचनाएं हैं गोदान, सेवा सदन, गबन, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ. ಇವರ ಪ್ರಮುಖ ರಚನೆಗಳು ಗೋದಾನ್ ಮತ್ತು ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇವರ ಪ್ರಮುಖ ಉಪನ್ಯಾಸಗಳು. बड़े घर की बेटी, नमक का दरोगा, पंच परमेश्वर, पूसी की रात आदि इनकी प्रसिद्ध कहानियाँ हैं. ಇವರ ಕಥೆಗಳಲ್ಲಿ बड़े घर की बेटी, नमक का दरोगा, पंच परमेश्वर, पूस की रात ಇವರ ಪ್ರಸಿದ್ಧ ಕಥೆಗಳು. प्रेमचंद की कहानियाँ मानस सरोवर नाम से संकलित है. ಪ್ರೇಮಚಂದ್ರವರ ಕಥೆಗಳು ಮಾನಸ್ ಸರೋವರದಿಂದ ಸಂಕಲಿತವಾಗಿವೆ. बच्चों, शब्दार्थ की ओर नज़र डालेंगे. ಮಕ್ಕಳೇ, ಈಗ ನಾವು ಶಬ್ದಾರ್ಥದ ಕಡೆಗೆ ಗಮನವನ್ನು ಕೊಡೋಣ. मेवा फरोश, मेवा यानी ताज़े फल बेचने वाला. नज़र, दृष्टि, निगाह, दिखाई देना. नीम कोड़ी, नीम का फल, ಬೇವಿನ ಬೀಜ ಅಂತ ಹೇಳ್ತಾರಲ್ಲ, ಬೇವಿನ ಹಣ್ಣಿಂದು ನೀಮ್ ಕೊಡಿ ಅಂತ ಹೇಳ್ತಾರೆ. ಸ್ವಾದ್ ಎನಿ ರುಚಿ. ಲೋಂಡಾ ಎನಿ ಛೋಕ್ರಾ, ಬಾಲಕ ಹುಡುಗ. ಮೂಲ್ ಭಾವ್, मूल यानी उनका कीमत है, दाम है अथवा मूल्य. तराजू यानी तक्कड़ी, तोलने का साधन. कायदा यानी नियम रीति. गलना किसी वस्तु का घनत्व कम होना. बेदाग यानी साफ, जिसमें कोई दाग न हो. सुराख यानी छेद है. बेर एक प्रकार का फल है, बारी हಣ್ಣು ಅಂತ ಕರಿತೇವಲ್ಲ. ಬಾಂಪ್ ಲೇನಾ, ಪಹಚಾನನಾ, ತಿಳಿದು ಬಿಡೋದು ಅಂತ ಹೇಳ್ತೇವಲ್ಲ ಅದು. ಚೌಕಸ್, ಸಚೇತ್ यानी सावधान. कचहरी यानी दफ्तर. साक, लेन देन. चटाक, शेर का 16वीं भाग की ಒಂದು ಭಾಗ, ಒಂದು ತೊಲೆ ಅಂತ ಕರಿತೀವಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಅಳಿತಾರ. ರೇವಡಿ यानी तिल और चीनी से बनी मिठाई, ರೇವಡಿ ಅಂತ ಕರೀತಾರ. ಅದು ತಿಲ್ ಅಂದರೆ ಎಳ್ಳು, ಚೀನಿ ಅಂದರೆ ಸಕ್ಕರೆ. ಎಳ್ಳು ಮತ್ತು ಸಕ್ಕರೆ ಮಿಶ್ರಿತವಾದಂಥ ಒಂದು ರುಚಿಯಾದಂಥ ಮಿಠಾಯಿ. ಮಕ್ಕಳೇ, ಪಾಠದ ಕಡೆ ನಾವು ಗಮನವನ್ನು ಕೊಡೋಣ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಈ ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ
ಜನರ ಜೊತೆಗೆ ಆಗುವ ಮೋಸದ ಬಗ್ಗೆ ಪ್ರಕಾಶಿಸಲಾಗಿದೆ ಮತ್ತು ಖರೀದಿಸುವ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕೆಂದು ಲೇಖಕರು ಹೇಳುತ್ತಾರೆ. पाठ के आगे हम देखेंगे, कल शाम को चौक में 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते में ही पड़ती हैं. एक दुकान पर बहुत अच्छे रंगदार गुलाबी सेब सजे हुए नजर आए. जी ललचा उठा. ಮಕ್ಕಳೇ, ನಿನ್ನೆ ಸಂಜೆ ಲೇಖಕರು ಚೌಕಿನಲ್ಲಿ ಒಂದೆರಡು ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಲು ಚೌಕಿಗೆ ಹೋಗಿದ್ದರು. ಅಲ್ಲಿ ಪಂಜಾಬಿ ಜನರ ತಾಜಾ ಹಣ್ಣಿನ ಒಂದು ಅಂಗಡಿಯು ದಾರಿಯ ಮಧ್ಯದಲ್ಲಿ ಅವರಿಗೆ ದಾರಿಯಲ್ಲಿ ಲೇಖಕರಿಗೆ ಸಿಕ್ಕಿತು. ಆ ಒಂದು ಅಂಗಡಿಯ ಮೇಲೆ ಲೇಖಕರಿಗೆ ಉತ್ತಮವಾದಂಥ ಗುಲಾಬಿ ಬಣ್ಣದಿಂದ ಹೊಂದಿಸಲ್ಪಟ್ಟಿರುವ ಸೇಬು ಹಣ್ಣು ಕಣ್ಣಿಗೆ ಬಿದ್ದವು. ಅದನ್ನು ನೋಡಿ ಅವರಿಗೆ ಆಸೆಯಾಯಿತು. विटामिन और प्रोटीन के शब्दों में विचार करने की प्रवृत्ति हो गई है. टोमेटो को पहले कोई भी न पूछता था. अब टोमेटो भोजन का आवश्यक अंग बन गया है. गाजर भी पहले गरीबों के पेट भरने की चीज थी. अमीर लोग तो उसका हलवा ही खाते थे. मगर अब पता चला है कि गाजर में भी बहुत विटामिन है. इसीलिए गाजर को भी मेजों पर स्थान मिलने लगा है. देखो बच्चों, आगे लेखक जी कहते हैं, ಇವತ್ತಿನ ದಿವಸ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ದ ಬಗ್ಗೆ ವಿಚಾರ ಮಾಡುವ ಪ್ರವೃತ್ತಿಯೂ ಆಗಿದೆ. ಮೊದಲು ಟೊಮೆಟೊ ಹಣ್ಣು ಯಾರು ಕೇಳುತ್ತಿರಲಿಲ್ಲ. ಈಗ ಟೊಮೆಟೊ ಹಣ್ಣು ಭೋಜನದ ಅವಶ್ಯಕ ಅಂಗವಾಗಿದೆ. ಗಜ್ಜರಿಯೂ ಕೂಡ ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು. ಶ್ರೀಮಂತ ಜನರು ಅದರ ಹಲ್ವವನ್ನು ತಿನ್ನುತ್ತಿದ್ದರು. ಆದರೆ ಈಗ ಅದರ ತಿಳುವಳಿಕೆ ಆಗಿದೆ. ಗಜ್ಜರಿಯಲ್ಲಿಯೂ ಕೂಡ ಬಹಳಷ್ಟು ವಿಟಮಿನ್ಗಳಿರುತ್ತವೆ. ಆದ್ದರಿಂದ ಗಜ್ಜರಿಯು ಮೇಜಿನ ಮೇಲೆ ಸ್ಥಾನವನ್ನು सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की ज़रूरत न रहेगी. डॉक्टरों से बचने के लिए हम नीम कोड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है तो घटकर भी नहीं. सेब को यह स्थान मिल चुका है. अब वह केवल स्वाद की चीज़ नहीं है, उसमें गुण भी है. हमने दुकानदार से मोल भाव किया और आधा सेब मांगे. देखो, अभी सेब के बारे में बताते हैं. पहले टोमेटो और गाजर के बारे में बता दिए लेखक जी ने. अभी सेब के विषय में बात करते हैं. ಸೇಬು ಹಣ್ಣು ರಸ ಮತ್ತು ಸೇಬಿನ ಬಗ್ಗೆ, ಅದರ ರಸ ಮತ್ತು ಸ್ವಾದದ ಬಗ್ಗೆ ಅವರು ಹೇಳ್ತಾರೆ. ಒಂದು ಸೇಬಿನ ವಿಷಯದ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ ಲೇಖಕರು. ಒಂದು ಸೇಬು ತಿನ್ನುವುದರಿಂದ ನಿಮಗೆ ವೈದ್ಯರ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ನಿಮಗೆ ವೈದ್ಯರಿಂದ ತಪ್ಪಿಸಿಕೊಳ್ಳಲು ನಾವು ಏನು ಮಾಡ್ತೀವಿ? ಬೇವಿನ ಹಣ್ಣನ್ನು ತಿನ್ನಲು ತಯಾರಾಗುತ್ತೇವೆ. ಸೇಬು ಹಣ್ಣು ರಸ ಮತ್ತು ರುಚಿಯಲ್ಲಿ ಮಾವಿನ ಹಣ್ಣಿಗಿಂತಲೂ ದೊಡ್ಡದೂ ಅಲ್ಲ ಮತ್ತು ಸಣ್ಣದೂ ಅಲ್ಲ. ಸೇಬು ಹಣ್ಣಿಗೆ ಅದರದೇ ಆದಂಥ ಸ್ಥಾನವು ಈಗ ಸಿಕ್ಕಿದೆ. ಈಗ ಅದು ಕೇವಲ ರುಚಿಯ ವಸ್ತು ಅಷ್ಟೇ ಅಲ್ಲ, ಅದರಲ್ಲಿ ಅನೇಕ ಔಷಧೀಯ ಗುಣಗಳು ಇರುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ಲೇಖಕರು ಅಂಗಡಿಯವನಿಗೆ ಅದರ ಮೌಲ್ಯಭಾವವನ್ನು ಮಾಡಿ ಅರ್ಧ ಸೇರು ಸೇಬು ಹಣ್ಣನ್ನು ಕೇಳುತ್ತಾರೆ. ಲೇಖಕರು ಏನು ಮಾಡ್ತಾರೆ? ಅವರ ಕಡೆಯಿಂದ ಮೌಲ್ಯಭಾವವನ್ನು ಕೇಳಿ ಅರ್ಧ ಸೇರು ಸೇಬವನ್ನು ತೆಗೆದುಕೊಂಡ ಮೇಲೆ ಅಂಗಡಿಯವನು, ದುಕಾನ್ದಾರ್, ಅಂಗಡಿಯ ಮಾಲೀಕನು ಹೇಳುತ್ತಾನೆ, ಬಾಬೂಜಿ ಒಳ್ಳೆಯ ಸೇಬುಗಳು ಬಂದಿವೆ, ವಿಶೇಷವಾದಂಥ ಕಾಶ್ಮೀರಿ ಸೇಬ್ ಬಂದಿವೆ, ನೀವು ತೆಗೆದುಕೊಂಡು ತಿನ್ನುವುದರಿಂದ ನಿಮ್ಮ ಆರೋಗ್ಯವು ಸಂತೋಷವಾಗಿರುತ್ತದೆ, ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ಎಂದು
ಲೇಖಕರಿಗೆ ದುಕಾನ್ದಾರನು ಅಥವಾ ಅಂಗಡಿಯ ಮಾಲೀಕನು ಹೇಳುತ್ತಾನೆ. मैंने रुमाल निकाल कर उसे देते हुए कहा चुन चुन कर रखना. ಲೇಖಕರು ತಮ್ಮ ರುಮಾಲನ್ನು ತೆಗೆದುಕೊಂಡು ಅಂಗಡಿಯವನ ಕೈಗೆ ಅಂದ್ರವರು ಆರಿಸಿ ಆರಿಸಿ ಹಾಕೆಂದ್ರು. दुकानदार ने तराजू उठाई और अपने नौकर से बोला सुनो आधा सेर कश्मीरी सेब निकाल ला चुनकर लाना. ಆಗ ಅಂಗಡಿಯ ಮಾಲೀಕನು ತಕ್ಕಡಿಯನ್ನು ತೆಗೆದು ತನ್ನ ನೌಕರನಿಗೆ ಅರ್ಧ ಸೇರು ಕಾಶ್ಮೀರಿ ಸೇಬನ್ನು ಆರಿಸಿ ತೆಗೆಯಲು ಹೇಳುತ್ತಾನೆ. लौंडा 4 सेब लाया. दुकानदार ने तौला, एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रखे. लौंडा यानी बालक है यहाँ पर, यानी वहाँ पर दुकान के नौकर है. ಬಾಲಕ 4 ಸೇಬುಗಳನ್ನು ತಂದನು. ಅಂಗಡಿಯವನು ಅಳೆದು ಒಂದು ಕವರ್ನಲ್ಲಿ ಇಟ್ಟು ರುಮಾಲಿನಲ್ಲಿ ಕಟ್ಟಿ ಲೇಖಕರಿಗೆ ಕೊಟ್ಟರು. ಲೇಖಕರು ಅದಕ್ಕೆ 4 ಆಣೆಯನ್ನು ಕೊಟ್ಟರು. घर आकर लिफाफा ज्यों का त्यों रख दिया. रात को सेब या कोई दूसरा फल खाने का कायदा नहीं है. फल खाने का समय तो प्रातः काल है. ಲೇಖಕರು ಅದನ್ನೇನು ಮಾಡಿದರು, 4 ಆಣೆಯನ್ನು ಕೊಟ್ಟು ಮನೆಗೆ ತಂದರು. ತಂದ ತಕ್ಷಣ ಲಿಫಾಫಾ ಏನಿ ಅಂದರೆ ಕವರು. ಮನೆಗೆ ಬಂದ ಲೇಖಕರು ಕವರನ್ನು ಹೇಗಿದೆಯೋ ಹಾಗೆ ಇಟ್ಟರು. ರಾತ್ರಿ ಸೇಬು ಹಣ್ಣು ಅಥವಾ ಇತರ ಯಾವುದೇ ಹಣ್ಣನ್ನು ತಿನ್ನುವುದು ಕಾಯ್ದೆನೂ ಇಲ್ಲ, ನಿಯಮ ಇಲ್ಲ ತಂದು ಅವರು ತಿಳಿದಿದ್ರು. ಹಣ್ಣು ತಿನ್ನುವ ಸಮಯ ಪ್ರಾತಃ ಕಾಲದಲ್ಲಿ ಇದೆ ಎಂದು ಅವರು ತಿಳಿದಿದ್ದರು. आज सुबह मुंह हाथ धोकर जो नाश्ता करने के लिए एक सेब निकाला. ನಾನು ಅಂದರೆ ಲೇಖಕರು ಬೆಳಿಗ್ಗೆ ಎದ್ದು ಕೈಕಾಲು ತೊಳೆದು ಉಪಹಾರಕ್ಕೆ ಒಂದು ಸೇಬನ್ನು ತೆಗೆದರು. एक सेब निकाला तो सड़ा हुआ था. 1 रुपए का आकार का छिलका गल गया था. समझा रात को दुकानदार ने देखा न होगा. दूसरा निकाला मगर यह आधा सड़ा हुआ था. अब संदेह हुआ दुकानदार ने मुझे धोखा तो नहीं दिया है. तीसरा सेब निकाला, यह सड़ा तो न था मगर एक तरफ दब कर बिल्कुल पिचक गया था. चौथा देखा, वह यो तो बेदाग था मगर उसमें एक काला सुराख था. जैसा अक्सर दैरों में होता है. ಇಲ್ಲಿ ತನಕ ಮಕ್ಕಳೇ ಸಾಕು. ನೋಡೋಣ ಮುಂದಿಂದು ಏನಿದೆಯಪ್ಪ ಅಂತಂದು. ಮನೆಗೆ ಆ ಹಣ್ಣನ್ನು ತಂದು ಅವ್ರು ಬೆಳಗ್ಗೆ ಎದ್ದು ಅದನ್ನು ತಿಂದು ಒಂದು ತಿನ್ನಲಿಕ್ಕೆ ಒಂದು ಸೇಬನ್ನು ತೆಗಿತಾರೆ. ಉಪಹಾರಕ್ಕೆಂದು ಒಂದು ಸೇಬನ್ನು ಕವರ್ನಲ್ಲಿರುವಂಥ ಒಂದು ಹಣ್ಣನ್ನು ತೆಗೆದು ನೋಡ್ತಾರೆ. ಆ ಒಂದು ಹಣ್ಣು ಏನಾಗಿತ್ತಪ್ಪ ಅಂದರೆ ಒಂದು ಸೇಬನ್ನು ತೆಗೆದ್ರು ಅದು ಕೊಳೆತು ಹೋಗಿತ್ತು. ಅದರಲ್ಲಿ 1 ರೂಪಾಯಿ ಗಾತ್ರದ ಕಲೆ ಆಗಿತ್ತು. ರಾತ್ರಿ ಅಂಗಡಿಯ ಮಾಲೀಕನು ಅದನ್ನು ನೋಡಲಿಲ್ಲ ಎಂದು ಅವರು ತಿಳಿಯುತ್ತಾರೆ. 2ನೆಯ ಸೇಬು ತೆಗೆದರು, ಆದರೆ ಅದು ಅರ್ಧ ಕೆಟ್ಟಿತ್ತು, ಕೊಳ್ತಿತ್ತು. ಆಗ ಅವರಿಗೆ ಸಂದೇಹ ಮೂಡಿತು. ಲೇಖಕರಿಗೆ ಅಂಗಡಿಯವನು ನನಗೆ ಮೋಸ ಮಾಡಿದನಾ ಅಂತ ಅವರಿಗೆ ಸಂದೇಹ ಶುರು ಆಯಿತು. ಮತ್ತೆ 3ನೇ ಹಣ್ಣನ್ನು ತೆಗೆದರು. ಅದು ಕೆಟ್ಟಿರಲಿಲ್ಲ, ಆದರೆ ಒಂದು ಕಡೆಗೆ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿತ್ತು. 4ನೆಯ ಸೇಬನ್ನು ನೋಡಿದರು. 4ನೆಯ ಸೇಬು ನೋಡಿದಾಗ ಅದಕ್ಕೆ ಯಾವುದೇ ಕಲೆ ಇರಲಿಲ್ಲ, ಆದರೆ ಅದರಲ್ಲಿ ಒಂದು ಕಪ್ಪುದಾದ ಒಂದು ರಂಧ್ರವಿತ್ತು. ಕಟ್ ಮಾಡಿದರೆ ಅಂದರೆ ಕತ್ತರಿಸಿದರೆ ಅದು ಹಾಳಾಗಿತ್ತು. ಹೆಚ್ಚಾಗಿ ನಾವು ಬಾರೆಹಣ್ಣಿನಲ್ಲಿ ನಾವು ಯಾವಾಗಲೂ ಈ ರೀತಿಯಾಗಿ ನೋಡುತ್ತೇವೆ. 4ನೇ ಸೇಬನ್ನು ನೋಡಿದರೂ ಅದಕ್ಕೆ ಯಾವುದೇ ಕಲೆ ಇರಲಿಲ್ಲ, ಆದರೆ
ಅದರಲ್ಲಿ ಒಂದು ಕಪ್ಪುದಾದ ಒಂದು ರಂಧ್ರವಿತ್ತು. ಕಟ್ ಮಾಡಿದರೆ ಅದು ಹಾಳಾಗಿತ್ತು. ಹೆಚ್ಚಾಗಿ ನಾವು ಬಾರೆಹಣ್ಣಿನಲ್ಲಿ ನಾವು ಯಾವಾಗಲೂ ಈ ರೀತಿಯಾಗಿ ನೋಡುತ್ತೇವೆ. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಿರಲಿಲ್ಲ. ಏಕ್ ಸೇಬ್ भी खाने लायक नहीं. 4 आने पैसों का इतना गम न हुआ जितना समाज के इस चारित्रिक पतन का. दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ होता तो मैं उसको क्षमा के योग्य समझता, सोचता उसकी निगाह न पड़ी होगी. मगर चारों के चारों खराब निकल जाए, यह तो साफ धोखा है. मगर इस धोखे में मेरा भी सहयोग था. मेरा उसके हाथ में रुमाल रख देना मानो उसे धोखा देने की प्रेरणा थी. ನಾಲ್ಕಾಣೆಯ ಪೈಸೆಯು ಹಾಳಾಯಿತೆಂದು ಲೇಖಕರಿಗೆ ಬಹಳ ದುಃಖವಾಯಿತು. ಸಮಾಜದಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಎಂದು ತಿಳಿದರು. ಲೇಖಕರಿಗೆ ಬಹಳ ದುಃಖವೂ ಆಯಿತು, ನೋವೂ ಆಯಿತು. ವ್ಯಾಪಾರದಲ್ಲಿ ಎಷ್ಟೊಂದು ಮೋಸ ಮಾಡುತ್ತಾರೆ ಎಂದು ತಿಳಿದು ಅಂಗಡಿಯ ಮಾಲೀಕನ ಮೇಲೆ ಬೇಸರವೂ ಆಯಿತು. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಿರಲಿಲ್ಲ. ಲೇಖಕರಿಗೆ ಸಮಾಜದ ಚರಿತ್ರೆಯ ಹೀನತೆಯನ್ನು ಕಂಡು ಬಹಳ ದುಃಖವಾಯಿತು. ಅಂಗಡಿಯ ಮಾಲೀಕನ ಬೇಕಂತಲೇ ನನ್ನ ಜೊತೆಗೆ ಈ ರೀತಿಯಾಗಿ ವ್ಯವಹಾರ ಮಾಡಿದಾನೆಂದು ತಿಳಿದು ನನಗೆ ಬಹಳ ಬೇಸರವಾಯಿತು. ಒಂದು ಸೇಬು ಕೊಳೆತರೆ ಅದು ಅವನ ದೃಷ್ಟಿಯೇ ಅದರ ಮೇಲೆ ಬಿದ್ದಿರಲಿಲ್ಲ ಎಂದು ತಿಳಿದು ನಾನೇನು ಮಾಡ್ತಿದ್ದೆ, ಕ್ಷಮೆಯ ಯೋಗ್ಯವೆಂದು ತಿಳಿಯುತ್ತಿದ್ದೆ. ಆದರೆ 4ಕ್ಕೆ 4 ಸೇಬು ಹಣ್ಣುಗಳು ಕೊಳೆತು ಹೋಗಿವೆ ಎಂದು ತಿಳಿದು ಲೇಖಕರಿಗೆ ಬಹಳ ದುಃಖವಾಯಿತು. ವ್ಯಾಪಾರದಲ್ಲಿ ಇಷ್ಟೊಂದು ಮೋಸ ಮಾಡುತ್ತಾರೆಂದು ತಿಳಿದು ಬಹಳ ಬೇಸರವೂ ಆಯಿತು ಮತ್ತು ನೋವು ಆಯಿತು. ಈ ಒಂದು ಮೋಸದಲ್ಲಿ ನನ್ನ ಪಾತ್ರವೂ ಇದೆ ಎಂದು ಲೇಖಕರು ಹೇಳುತ್ತಾರೆ. मगर इस धोखे में मेरा भी सहयोग था. मेरा उसके हाथ में रुमाल रख देना. ಅಂಗಡಿಯ ಮಾಲೀಕನ ಕೈಗೆ ನಾನೇ ರುಮಾಲನ್ನು ಕೈಗೆ ನೀಡಿ ಮೋಸ ಮಾಡಲು ಪ್ರೇರಣೆ ಮಾಡಿದೆ. ಅವನು ನನ್ನನ್ನು ಸರಿಯಾಗಿ ತಿಳಿದುಕೊಂಡಿದ್ದನು ಅಂತವರು ಲೇಖಕರು ಹೇಳುತ್ತಾರೆ. मेरे उसके हाथ में रुमाल रख देना मानो उसे धोखा देने की प्रेरणा थी. उसने बांध लिया था कि यह माशे अपनी आँखों से काम लेने वाली जीवी नहीं है और न इतने चौकस है कि घर से लौटाने आए. आदमी बेईमानी तभी करता है जब उसे अवसर मिलता है. बेईमानी का अवसर देना चाहे वह अपने ढीलेपन से हो या सहज विश्वास से. बेईमानी में सहयोग देना है. देखो बच्चों, आगे की ओर देखेंगे. ಲೇಖಕರು ಏನು ಮಾಡ್ತಾರೆ, ಅಂಗಡಿಯವನ ಕೈಗೆ ಏನು ಮಾಡ್ತಾರೆ, ರುಮಾಲನ್ನು ಕೊಡ್ತಾರೆ. ಆ ರುಮಾಲನ್ನು ಕೊಟ್ಟಿರೋದು, ನಾನು ರುಮಾಲನ್ನು ಕೈಗೆ ನೀಡಿ ಅವನಿಗೆ ಏನು ಮಾಡಿದೆ, ನಾನು ಮೋಸ ಮಾಡಲು ಪ್ರೇರಣೆ ಮಾಡಿದೆ. ಅವನು ನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ. ಈ ವ್ಯಕ್ತಿಯು ಕಣ್ಣಿಂದ ಹೊರಗೆ ಹಚ್ಚುವ ವ್ಯಕ್ತಿಯಾಗಿಲ್ಲ. ಮತ್ತೆ ಈ ಮನೆಯಿಂದ ಅವನು ಏನು ಮಾಡ್ತಾನೆ, ಹಣ್ಣು ತೊಗೊಂಡು ಬಂದು ಚೌಕಸ ಮಾಡುವಂಥ ವ್ಯಕ್ತಿಯೂ ಅವನು ಅಲ್ಲ ಅಂತವನು ತಿಳಿದುಕೊಂಡು ಬಿಟ್ಟಿದ್ದ. ಅಂಗಡಿಯ ಮಾಲೀಕ ಕಣ್ಣಿಂದ ಅಳತೆ ಮಾಡಿಬಿಟ್ಟಿದ್ದ. ಅವನು ಯಾವಾಗ ಮನುಷ್ಯ ಮೋಸ ಮಾಡಲು ಅವಕಾಶ ಸಿಗುತ್ತದೆ ಆವಾಗ ಅವನು ಏನು ಮಾಡ್ತಾನೆ, ಮೋಸ ಮಾಡಲು ಪ್ರಯತ್ನಿಸುತ್ತಾನೆ. ಅವಕಾಶಕ್ಕಾಗಿ ಕಾತಿರ್ತಾನೆ. ಅವನು ಮನುಷ್ಯ ಮೋಸ ಮಾಡಲು ಯಾವಾಗ ಪ್ರಯತ್ನ ಮಾಡುತ್ತಾನೆ ಅವನಿಗೆ ಅವಕಾಶಗಳು ಸಿಗುತ್ತವೆ. ಮೋಸ ಆಗಲು ಅವಕಾಶ ಕೊಡುವುದು ಯಾವುದೇ, ಅದು ನಮ್ಮ ಸಡಲತೆಯಿಂದ ಇರ್ಬೋದು ಅಥವಾ ಸಹಜ ವಿಶ್ವಾಸದಿಂದ ಇರಬಹುದು. ಮೋಸ ಮಾಡಲು ಅವರಿಗೆ ನಾವು ಜೊತೆಗೂಡುವುದು, सहकार ಕೊಡುವುದು. देखो, सहज विश्वास से या बेईमानी में सहयोग देना. पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचेरी या म्यूनसिपालिटी में चले जाइए, आपकी ऐसी दुर्गति होगी
कि आप बड़ी से बड़ी हानि उठाकर भी उधर न जाएंगे. ಇಲ್ಲಿ ಲೇಖಕರು ಹೇಳ್ತಾರೆ, ಪಡೆ ಲಿಖೆ ಬಾಬು और ಕರ್ಮಚಾರಿಯು, ಓದು ಬರಹ ಕಲಿತ ವ್ಯಕ್ತಿಗಳು ಮತ್ತು ಕರ್ಮಚಾರಿಗಳ ಮೇಲೆ ಲೇಖಕರಿಗೆ ವಿಶ್ವಾಸವಿರುವುದಿಲ್ಲ. ಲೇಖಕರು ಹೇಳುತ್ತಾರೆ, ನೀವು ಯಾವುದೇ ಠಾಣೆಗೆ ಹೋಗ್ರಿ ಅಥವಾ ಕಚೇರಿಗೆ ಹೋಗ್ರಿ ಅಥವಾ ಮುನ್ಸಿಪಾಲ್ಟಿಗೆ ಹೋದ್ರೆ ನಿಮಗೆ ಇಂಥ ದುರ್ಗತಿ ಬರ್ತದೆ, ಅದಕ್ಕೆ ನೀವು ದೊಡ್ಡ ಹಾನಿ ಅನುಭವಿಸಿದರೂ ಅಲ್ಲಿ ಮಾತ್ರ ಹೋಗುವುದಿಲ್ಲ. ಅವರ ವ್ಯವಹಾರ ನಿಮಗೆ ನೋಡಿದರೆ ನಿಮಗೆ ಅಲ್ಲಿ ಹೋಗಲು ಮನಸ್ಸಾಗುವುದಿಲ್ಲವೆಂದು ಲೇಖಕರು ಹೇಳುತ್ತಾರೆ. ಅಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಎಂದು ಲೇಖಕರು ಹೇಳುತ್ತಾರೆ. पहले ऐसा नहीं था, व्यापारियों की साख बनी हुई थी, यो तौल में चाहे चटाक आधा चटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत न थी, आपके रुपए सुरक्षित थे. ನೋಡಿ ಮಕ್ಕಳ, ಮುಂದೆ ಹೇಳ್ತಾರೆ ಲೇಖಕರು, ಆದರೆ ಮೊದಲು ಈ ರೀತಿಯಾಗಿ ಇರಲಿಲ್ಲವೆಂದು ಹೇಳುತ್ತಾರೆ. ವ್ಯಾಪಾರಿಗಳ ನಡುವೆ ಒಂದು ಅನುಬಂಧವಿತ್ತು, ಒಂದು ಪ್ರೀತಿ ವಿಶ್ವಾಸವಿತ್ತು ಎಂದು ಅವರು ಹೇಳುತ್ತಾರೆ. ತೂಗುವುದರಲ್ಲೇ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ತಗೊಳ್ಳಿ, ಆದರೆ ತಾವು ಅವರಿಗೆ 5 ರೂಪಾಯಿ ಬದಲಾಗಿ ನೆನಪಾರಿ ನೀವು 10 ರೂಪಾಯಿ ನೋಟನ್ನು ಕೊಟ್ಟರು ಅದು ಅವ್ರ ಕಡೆಗೆ ಏನಾಗಿರ್ತಿತ್ತು, ಯಾವಾಗಲೂ ಸುರಕ್ಷತೆಯಿಂದ ಇರ್ತಿತ್ತು. ನೀವು ಹೆದರುವ ಅವಶ್ಯಕತೆಯೂ ಇಲ್ಲವೆಂದು ಲೇಖಕರು ಹೇಳುತ್ತಾರೆ. मुझे याद है, एक बार मैंने मोहर्रम के मेले में एक दुकानदार से 1 पैसे की रेवड़ियाँ ली थी और पैसे की जगह अट्ठनी दे आया था. घर आकर जब अपनी भूल मालूम हुई तो दुकानदार के पास दौड़ा गया. आशा नहीं थी कि वह अट्ठनी लौटाएगा, लेकिन उसने प्रसन्न चित्त से अट्ठनी लौटा दी और उल्टे मुझसे क्षमा मांगी. और यहाँ कश्मीरी सेब के नाम से सड़े हुए सेब बेचे जाते हैं. ಮತ್ತೆ ಲೇಖಕರು ಹೇಳ್ತಾರೆ, ಒಂದು ಘಟನೆ ಅವರಿಗೆ ನೆನಪಾಗುತ್ತದೆ. ಒಂದು ದಿವಸ ಅವರು ಮೊಹರಂ ಜಾತ್ರೆಯಲ್ಲಿ ಒಬ್ಬ ಅಂಗಡಿಯವನಿಂದ 1 ಪೈಸೆಯ ರೇವಡಿಯನ್ನು, ಅಂದರೆ ಸಿಹಿಯಾದಂಥ ಎಳ್ಳು ಮತ್ತು ಸಕ್ಕರೆಯಿಂದ ಕೂಡಿರುವ ತಿನಿಸನ್ನು ಖರೀದಿಸಿದರು ಮತ್ತು 1 ಪೈಸೆಯ ಬದಲಾಗಿ 50 ಪೈಸೆಯನ್ನು ನೀಡಿದರು. ಮನೆಗೆ ಬಂದು ಲೇಖಕರು ನೋಡ್ತಾರೆ, ತಮ್ಮ ತಪ್ಪನ್ನ ಅರಿವಾಯಿತು. ಅಂಗಡಿಯ ಮಾಲೀಕನ ಹತ್ತಿರ ಅವರು ಓಡೋಡಿ ಹೋಗ್ತಾರೆ. ನನಗೆ ಗೊತ್ತೇ ಇರಲಿಲ್ಲ, ಅವನು ಪೈಸೆಯನ್ನು ಮರಳಿಸುತ್ತಾನೆಂದು ಅವರು ಲೇಖಕರು ತಮ್ಮ ಅನುಭವದಲ್ಲಿ ಹೇಳ್ಕೊಳ್ತಾರೆ. ಅವನು 50 ಪೈಸೆಯನ್ನು ಶಾಂತ ಚಿತ್ತತೆಯಿಂದ ನೀಡಿ ಕ್ಷಮೆಯನ್ನು ಕೇಳ್ತಾನೆ ಅಂಗಡಿಯ ಮಾಲೀಕನು. ಆದರೆ ಈಗ ಕಾಶ್ಮೀರಿ ಸೇಬಿನ ಹೆಸರಿಂದ ಕೊಳೆತು ಹೋದ ಸೇಬು ಹಣ್ಣನ್ನು ಮಾರುತ್ತಾರೆ. मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे. ಲೇಖಕರು ತಮ್ಮ ಅನುಭವವನ್ನು ಓದುಗರಿಗೆ ಈ ರೀತಿಯಾಗಿ ಹೇಳುತ್ತಾರೆ. ಮಾರುಕಟ್ಟೆಗೆ ಹೋಗಿ ನನ್ನ ಹಾಗೆ ಕಣ್ಣು ಮುಚ್ಚಿಕೊಂಡು ಸಾಮಾನುಗಳನ್ನು ಖರೀದಿಸಬಾರದು, ಇಲ್ಲವಾದರೆ ಕಾಶ್ಮೀರಿ ಸೇಬುಗಳೇ ದೊರೆಯುತ್ತವೆ ಎಂದು ಲೇಖಕರು ಹೇಳುತ್ತಾರೆ. ಮಕ್ಕಳೇ ಪಾಠ ತಿಳಿಯಿತಲ್ಲ? ಮುಂದಿನ ಅಭ್ಯಾಸವನ್ನು ನೋಡೋಣ. ಬಚ್ಚೋ ಸಮझ में आया ना पाठ? अगले फिर वीडियो में मिलेंगे. तब तक के लिए धन्यवाद. घर में रहो, सुरक्षित रहो.